ದೇವರ ಮುಡಿಯಿಂದ ಹೂ ಕೆಳಗೆ ಬಿದ್ದಾಗ ಅದನ್ನು ಶುಭವೆಂದುಕೊಳ್ಳದಿರಿ. ದೇವರನ್ನು ಪೂಜಿಸುವ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂ ಅಥವಾ ಹೂಮಾಲೆ ಎನ್ನುವುದು ಕೆಳಗೆ ಬೀಳುವುದನ್ನು ನಾವು ಗಮನಿಸಿರುತ್ತೇವೆ. ಅನೇಕರು ಇದನ್ನು ಶುಭವೆಂದು ತಿಳಿದುಕೊಳ್ಳುತ್ತಾರೆ. ಇದು ಶುಭವೂ ಹೌದು, ಆದರೆ ಇದು ಮುಂಬರುವ ಸಮಸ್ಯೆಗಳ ಸೂಚನೆಯೂ ಹೌದು. ದೇವರಿಗೆ ಸಮರ್ಪಿಸಿದ ಹೂವು ಅಥವಾ ಹೂಮಾಲೆ ಕೆಳಗೆ ಬಿದ್ದರೆ ಅದರ ಅರ್ಥವೇನು? ಹೂಗಳನ್ನು ಬಳಸದೆ ದೇವರ ಪೂಜೆಯನ್ನು ಮಾಡುವುದು ಅಪೂರ್ಣ. ಪೂಜೆಯ ಪೂರ್ಣ ಫಲ ನಿಮಗೆ ದೊರೆಯಬೇಕಾದರೆ ದೇವರನ್ನು ಫಲ ಪುಷ್ಪಗಳಿಂದ ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು. ಆಯಾ ದೇವರಿಗೆ ಪ್ರಿಯವಾದ ಹೂಗಳನ್ನು ಪೂಜೆಯಲ್ಲಿ ಉಪಯೋಗಿಸಲಾಗುತ್ತದೆ. ಪೂಜೆಯನ್ನು ಹೂಗಳೊಂದಿಗೆ ಮಾಡುವುದು ದೇವರನ್ನು ಉಳಿಸಿಕೊಳ್ಳುವ ಸರಳ ಮಾರ್ಗವಾಗಿದೆ. ನೀವು ಪೂಜೆ ಮಾಡುವಾಗ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬೀಳುವುದನ್ನು ಗಮನಿಸಿರಬಹುದು. ಅನೇಕರು ಇದನ್ನು ದೇವರ ಪ್ರಸಾದವೆಂದು ಕಣ್ಣಿಗೆ ಒತ್ತಿ ಇಟ್ಟುಕೊಳ್ಳುತ್ತಾರೆ. ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬೀಳುವುದು ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತಿದೆ ಎಂದು ತಿಳಿದುಕೊಳ್ಳಿ. ನಾವು ದೇವರಿಗೆ ಅರ್ಪಿಸಿದ ಹೂವು ಅಥವಾ ಹೂವಿನ ಮಾಲೆಯು ಅರ್ಪಿಸಿದ ಕೂಡಲೇ ಕೆಳಗೆ ಬೀಳುವುದನ್ನು ಗಮನಿಸಿರಬಹುದು. ಇದಕ್ಕೆ ಸಂಬಂಧಿಸಿದಂತೆ ಶಾಸ್ತ್ರವು ನಮಗೆ ಅನೇಕ ವಿಚಾರಗಳನ್ನು ಹೇಳಿದೆ. ನಾವು ದೇವರನ್ನು ಪೂಜಿಸುವಾಗ ಹೂವಿನ ಹಾರವನ್ನು ದೇವರಿಗೆ ಅರ್ಪಿಸಿದ ತಕ್ಷಣ ಆ ಹೂವಿನ ಹಾರವು ಕೆಳಗೆ ಬಿದ್ದರೆ ಅದು ನಾವು ಮಾಡುತ್ತಿರುವ ಪೂಜೆಯಲ್ಲಿ ಅಥವಾ ಭಕ್ತಿಯಲ್ಲಿ ಯಾವುದೋ ಒಂದು ಕೊರತೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಇದು ನಮಗೆ ದೇವರು ನೀಡುತ್ತಿರುವ ಎಚ್ಚರಿಕೆಯ ಸಂಕೇತವಾಗಿರುತ್ತದೆ. ದೇವರಿಗೆ ಹಾರವನ್ನು ಅರ್ಪಿಸಿದ ತಕ್ಷಣವೇ ಅದು ಕೆಳಗೆ ಬಿದ್ದರೆ ನಾವು ನಮ್ಮ ಆಂತರಿಕ ಮನಸ್ಸು ಮತ್ತು ಭಾವನೆಗಳನ್ನು ಶುದ್ಧವಾಗಿ ಹಾಗೂ ಸಮರ್ಪಣೆಯ ರೂಪದಲ್ಲಿ ಇಟ್ಟುಕೊಳ್ಳಬೇಕು. ಯಾವುದೇ ಆಡಂಬರವಿಲ್ಲದೆ ಶುದ್ಧವಾಗಿ ಮಾಡಿದ ಪೂಜೆಯೂ ಕೂಡ ನಮಗೆ ಸಂಪೂರ್ಣ ಪೂಜೆ ಪ್ರಯೋಜನವನ್ನು ನೀಡುತ್ತದೆ. ಪೂಜೆಯಲ್ಲಿ ನಾವು ನಮ್ಮ ಭಾವನೆಗಳನ್ನು ಆದಷ್ಟು ಹಿಡಿದಿಟ್ಟುಕೊಳ್ಳಬೇಕು. ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂಗಳು ಮತ್ತು ಮಾಲೆಗಳು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದರೆ ಅದನ್ನು ನೀವು ದೇವರು ನಿಮಗಾಗಿ ಕಳುಹಿಸಿದ ಸಂಕೇತವೆಂದು ಪರಿಗಣಿಸಬೇಕು. ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದರೆ ಮತ್ತು ಅವನು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ ಎಂಬುದನ್ನು ನಿಮಗೆ ಅರ್ಪಿಸಿದ ಹೂವನ್ನು ಕೆಳಗೆ ಹಾಕುವ ಮೂಲಕ ಸೂಚಿಸುತ್ತಾನೆ. ಈ ರೀತಿಯಾದಾಗ ನೀವು ಚಿಂತಿಸುವ ಅಗತ್ಯವಿಲ್ಲ. ದೇವರು ನೀಡಿರುವ ಈ ಚಿಹ್ನೆಗಳು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಜೀವನದಲ್ಲಿ ಸಕಾರಾತ್ಮಕ ಹೆಜ್ಜೆಗಳನ್ನು ಇಡಬೇಕು ಮತ್ತು ನಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ತಂದುಕೊಳ್ಳಬೇಕು. ದೇವರಿಗೆ ಅರ್ಪಿಸಿದ ಹೂಗಳು ಅಥವಾ ಹೂಮಾಲೆ ಕೆಳಗೆ ಬೀಳುವುದು ಕೇವಲ ಶುಭ ಸೂಚನೆಯನ್ನು ಮಾತ್ರವಲ್ಲ, ಅಶುಭ ಸೂಚನೆಯನ್ನು ನೀಡುತ್ತದೆ. ಈ ಸನ್ನಿವೇಶವು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳ ಅಥವಾ ತೊಂದರೆಗಳ ಸೂಚನೆಯೂ ಆಗಿರಬಹುದು. ಭವಿಷ್ಯದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಇದು ನಮ್ಮನ್ನು ಎಚ್ಚರಿಸುತ್ತಿರುವ ಸೂಚನೆಯೂ ಆಗಿರಬಹುದು. ದೇವರಿಗೆ ಅರ್ಪಿಸಿದ ಹೂವು ಅಥವಾ ಹೂಮಾಲೆ ಕೆಳಗೆ ಬಿದ್ದಾಗ ಅದನ್ನು ನಾವು ಶುಭ ಸೂಚನೆ ಎಂದುಕೊಳ್ಳುವುದು ತಪ್ಪು. ಅದು ನಮಗೆ ಎದುರಾಗುವ ತೊಂದರೆಗಳ ಸೂಚನೆಯೂ ಆಗಿರಬಹುದು. ಹಾಗಾಗಿ ಇಂತಹ ಘಟನೆ ಸಂಭವಿಸಿದಾಗ ಎಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು. ದೇವರ ಮೇಲಿನ ಹೂವು ಯಾವ ಕಡೆ ಬಿದ್ದರೆ ಶುಭ, ಹಾರ ಯಾವ ರೀತಿ ಬಿದ್ದರೆ ಕೆಟ್ಟದ್ದು ಅಂತಲೂ ತಿಳಿಯಿರಿ. ದೇವರಿಗೆ ಅರ್ಪಿಸಿದ ಹೂವು ಅಥವಾ ಮಾಲೆ ಬೀಳುವುದು ಏನನ್ನು ಸೂಚಿಸುತ್ತದೆ? ಇದು ಒಳ್ಳೆಯದು ಅಥವಾ ಕೆಟ್ಟದ್ದಾಗಿರುತ್ತದೆಯೇ ಎಂದು ತಿಳಿದಿದ್ದೇವೆ. ದೇವರಿಗೆ ಪೂಜೆ ಅಥವಾ ಪ್ರಾರ್ಥನೆಯಲ್ಲಿ ಹೂಗಳನ್ನು ಅರ್ಪಿಸುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ನಾವು ದೇವಸ್ಥಾನಕ್ಕೆ ಅಥವಾ ಮನೆಯಲ್ಲಿ ಯಾವುದೇ ದೇವರು ಅಥವಾ ದೇವತೆಯನ್ನು ಪೂಜಿಸುವಾಗ ಗೌರವ ಮತ್ತು ಭಕ್ತಿಯಿಂದ ಹೂಗಳನ್ನು ಅರ್ಪಿಸುತ್ತೇವೆ. ಆ ರೀತಿ ಅರ್ಪಿಸಿದ ಹೂವು ಬಿದ್ದರೆ ಶುಭ ಅಶುಭ ಎಂದು ಹೇಳಲಾಗುತ್ತದೆ. ದೇವರಿಗೆ ಪೂಜಿಸುವಾಗ ಹೂವು ಅಥವಾ ಹಾರ ದೇವರ ಮೇಲಿಂದ ಕೆಳಗೆ ಬಿದ್ದರೆ ನಮ್ಮ ಮನಸ್ಸಿನಲ್ಲಿ ಹಲವಾರು ರೀತಿಯ ಆಲೋಚನೆಗಳು ಬರುತ್ತವೆ. ಅನೇಕ ಜನರು ಇದನ್ನು ಮಂಗಳಕರವೆಂದು ಪರಿಗಣಿಸುತ್ತಾರೆ, ಕೆಲವರು ಇದನ್ನು ಅಶುಭವೆಂದು ಪರಿಗಣಿಸುತ್ತಾರೆ. ಇದರ ಅರ್ಥವೇನು ಮತ್ತು ಅದು ನಮಗೆ ಏನು ಸೂಚಿಸುತ್ತದೆ? ಹೂಗಳು ಅಥವಾ ಮಾಲೆ ಬೀಳುವ ಅರ್ಥವೇನು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ದೇವರಿಗೆ ಹೂಗಳು ಅಥವಾ ಹೂವಿನ ಹಾರವನ್ನು ಅರ್ಪಿಸಿದರೆ ಅದು ಬಿದ್ದರೆ ಅದು ನಿಮಗೆ ಸಂಕೇತವಾಗಬಹುದು. ಆದ್ಯಾಗೋ ಈ ಚಿಹ್ನೆಯು ಶುಭ ಅಥವಾ ಅಶುಭವಾಗಿದೆಯೇ ಎಂಬುದು ಪ್ರಸ್ತುತ ಸಂದರ್ಭಗಳು ಮತ್ತು ಕರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ. ದೇವರಿಗೆ ಅರ್ಪಿಸಿದ ಹೂಗಳು ಅಥವಾ ಹೂವಿನ ಮಾಲೆಗಳು ಹಠಾತ್ತನೆ ಬೀಳುವುದನ್ನು ದೇವರು ಕಳುಹಿಸಿದ ಸಂಕೇತವೆಂದು ಪರಿಗಣಿಸಬಹುದು. ದೇವರು ನಿಮ್ಮ ಭಕ್ತಿಯನ್ನು ನೋಡುತ್ತಿದ್ದಾರೆ ಅಥವಾ ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದಾರೆ ಎಂದು ಹೇಳುತ್ತದೆ. ಆದ್ದರಿಂದ ಈ ದೈವಿಕ ಘಟನೆಯನ್ನು ಮಂಗಳಕರವೆಂದು ಪರಿಗಣಿಸಬಹುದು. ಈ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬೇಕು. ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಆಗಬಹುದು. ಬಹುತೇಕರವಾದ ಬಲಗಡೆ ಹೂ ಬಿದ್ದರೆ ಶುಭ, ಎಡಗಡೆ ಹೂ ಬಿದ್ದರೆ ಅಶುಭ ಎನ್ನಲಾಗುತ್ತದೆ. ದೇವರಿಗೆ ಅರ್ಪಿಸಿದ ಹೂಗಳು ಅಥವಾ ಮಾಲೆಗಳು ಇದ್ದಂತೆ ಬಿದ್ದರೆ ಅದು ಮುಂಬರುವ ತೊಂದರೆಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಬದಲಾವಣೆ ಮತ್ತು ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳುವ ಎಚ್ಚರಿಕೆಯಾಗಿರಬಹುದು. ಇದರಿಂದ ನೀವು ನಿಮ್ಮ ನಿರ್ಧಾರವನ್ನು ಮರುಪರಿಶೀಲಿಸಬಹುದು ಮತ್ತು ಭವಿಷ್ಯದಲ್ಲಿ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಿ. ಸ್ಥಳ ಮತ್ತು ಸಮಯದ ಪರಿಣಾಮ.
ದೇವರಿಗೆ ಅರ್ಪಿಸಿದ ಹೂಗಳು ಅಥವಾ ಹೂವಿನ ಹಾರಗಳು ಬಿದ್ದರೆ ಅದು ನಿಮ್ಮ ಸ್ಥಳದ ಸಮಯದ ಪರಿಣಾಮವೂ ಆಗಿರಬಹುದು. ಉದಾಹರಣೆಗೆ, ನೀವು ತಪ್ಪಾದ ಸಮಯದಲ್ಲಿ ಪೂಜೆಯನ್ನು ಮಾಡುತ್ತಿದ್ದೀರಿ ಅಥವಾ ನೀವು ಪೂಜೆ ಮಾಡುವ ಸ್ಥಳವು ಸರಿಯಾಗಿಲ್ಲ ಎಂದು ಅರ್ಥವಿರಬಹುದು. ಪೂಜೆ ಮಾಡುವಾಗ ಈ ಸೂಚನೆ ಸಿಕ್ಕರೆ ನಿಮ್ಮ ಪೂಜೆ ದೇವರಿಗೆ ತೃಪ್ತಿಯಾಗಿಲ್ಲವೆಂದರ್ಥ. ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ. ಪ್ರತಿಯೊಬ್ಬರು ಬೆಳಗ್ಗೆ ಸ್ನಾನ, ನಿತ್ಯ ಕರ್ಮಗಳನ್ನು ಮಾಡಿ ತಮ್ಮ ನೆಚ್ಚಿನ ದೇವರನ್ನು ಪೂಜಿಸುತ್ತಾರೆ. ಆದರೆ ಪೂಜೆ ಬಳಿಕ ನೀವು ಈ ಸೂಚನೆ ಪಡೆದರೆ ದೇವರಿಗೆ ನಿಮ್ಮ ಪೂಜೆ ಇಷ್ಟವಾಗಿಲ್ಲ ಎಂದು ಅರ್ಥ. ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ. ಪ್ರತಿಯೊಬ್ಬರು ತಮ್ಮ ಆರಾಧ್ಯ ದೇವರನ್ನು ಹೃದಯದಿಂದ ಪೂಜಿಸುತ್ತಾರೆ ಮತ್ತು ಧ್ಯಾನಿಸುತ್ತಾರೆ. ದೇವರ ಪೂಜೆಯ ಸಮಯದಲ್ಲಿ ನೀವು ಕೆಲವೊಂದು ಸೂಚನೆಗಳನ್ನು ಪಡೆದರೆ ನಿಮ್ಮ ಪೂಜೆ ಅಪೂರ್ಣವಾಗಿದೆ ಎಂದು ಅರ್ಥ. ಇದಲ್ಲದೆ ದೇವರು ನಿಮ್ಮ ಪೂಜೆಯಿಂದ ಪ್ರಸನ್ನರಾದರೆ ಅದಕ್ಕೂ ಕೆಲವೊಂದು ಚಿಹ್ನೆಗಳನ್ನು ನೀಡುತ್ತಾರೆ. ಬನ್ನಿ ಈ ಬಗ್ಗೆ ತಿಳಿಯೋಣ. ನಿಮ್ಮ ಆರಾಧನೆಯು ಅಪೂರ್ಣವಾಗಿದೆ ಎಂಬುದನ್ನು ಈ ಚಿಹ್ನೆ ತೋರಿಸುತ್ತದೆ. ದೀಪ ಆರುವುದು. ಪೂಜೆಯ ಸಮಯದಲ್ಲಿ ದೀಪ ಪದೇ ಪದೇ ಆರಿಹೋದರೆ ಅದು ಪೂಜೆಯಲ್ಲಿ ಏನೋ ಕೊರತೆ ಇದೆ ಎಂದು ಸೂಚಿಸುತ್ತದೆ. ಹೂವು ಉದುರುವುದು. ಪೂಜೆಯ ಸಮಯದಲ್ಲಿ ದೇವರಿಗೆ ಇಟ್ಟಂತಹ ತಾಜಾ ಹೂಗಳು ಹಠಾತ್ ಆಗಿ ಬೀಳುವುದು ಪೂಜೆ ಅಪೂರ್ಣವಾಗಿದೆ ಎಂಬುದರ ಸಂಕೇತ. ದೇವರಿಗೆ ನಿಮ್ಮ ಪೂಜೆ ಮೆಚ್ಚುಗೆಯಾಗಿಲ್ಲ ಅನ್ನೋದನ್ನು ಇದು ಸೂಚಿಸುತ್ತದೆ. ಚಂಚಲ ಮನಸ್ಸು. ಪೂಜೆಯ ಸಮಯದಲ್ಲಿ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡದೆ ಇರುವುದು, ಮನಸ್ಸು ಅಲೆದಾಡುವುದು ಅಥವಾ ಮನಸ್ಸಿನ ಚಡಪಡಿಕೆಯು ಆರಾಧನೆಯಲ್ಲಿ ಧ್ಯಾನದ ಕೊರತೆಯ ಸಂಕೇತವಾಗಿರಬಹುದು. ನೀರು ಚೆಲ್ಲುವುದು. ಪೂಜೆಗೆ ಬಳಸುವ ನೀರಿನ ಪಾತ್ರೆಯಿಂದ ನೀರು ಪದೇ ಪದೇ ಚೆಲ್ಲಿದರೆ ಅಥವಾ ಆ ಪಾತ್ರೆ ಕೆಳಕ್ಕೆ ಬಿದ್ದರೆ ಅದು ಅಪೂರ್ಣ ಪೂಜೆಯ ಸಂಕೇತವೂ ಆಗಿರಬಹುದು. ಗಂಟೆ ಅಥವಾ ಶಂಖ ಶಬ್ದ ಕಡಿಮೆಯಾಗೋದು. ಪೂಜೆಯ ಸಮಯದಲ್ಲಿ ಗಂಟೆ ಅಥವಾ ಶಂಖದ ಶಬ್ದದಲ್ಲಿ ಇಳಿಕೆಯಾದರೆ ಅಥವಾ ಆ ಶಬ್ದವು ಸ್ಪಷ್ಟವಾಗಿಲ್ಲದಿದ್ದರೆ ಅದು ಅಪೂರ್ಣ ಪೂಜೆಯ ಸಂಕೇತವಾಗಿರಬಹುದು. ಪವಿತ್ರ ದಾರ ತುಂಡಾಗುವುದು. ಪೂಜೆಯ ಸಮಯದಲ್ಲಿ ಬಳಸುವ ರಕ್ಷಾ ಸೂತ್ರ ಅಥವಾ ಜಪಮಾಲೆಯಂತಹ ಪವಿತ್ರ ದಾರ ಇದ್ದಕ್ಕಿದ್ದಂತೆ ತುಂಡಾದರೆ ಅದು ಸಹ ಪೂಜೆ ದೇವರಿಗೆ ಸ್ವೀಕಾರವಾಗಿಲ್ಲ ಎಂದರ್ಥ. ಪ್ರಸಾದವನ್ನು ಸ್ವೀಕರಿಸದಿರುವುದು. ಪೂಜೆಯ ನಂತರ ಪ್ರಸಾದವನ್ನು ವಿತರಿಸುವಾಗ ಜನರು ಅದನ್ನು ಸ್ವೀಕರಿಸದಿದ್ದರೆ ಅಥವಾ ಪ್ರಸಾದದಲ್ಲಿ ಯಾವುದೇ ಕೊರತೆ ಇದ್ದರೆ ಅದು ಪೂಜೆಯಲ್ಲಿನ ಯಾವುದೇ ಕೊರತೆಯ ಸಂಕೇತವಾಗಿರಬಹುದು. ಸಾಧು ಬಂದರೆ. ಮನೆಯಲ್ಲಿ ಪೂಜೆ ನಡೆಯುತ್ತಿರುವಾಗ ಮನೆಯ ಹೊರಗಿನಿಂದ ಈ ಸಾಧುವು ಭಿಕ್ಷುಕನು ಬಂದು ಕರೆದರೆ ಅದು ದೇವರ ಕೃಪೆ ಎಂದು ಅರ್ಥ ಮಾಡಿಕೊಂಡು ದಾನ ಧರ್ಮ ಮಾಡಬೇಕು. ಇದರಿಂದ ಇಷ್ಟಾರ್ಥ ನೆರವೇರುತ್ತದೆ. ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ. ಅಶುಭ ಕನಸುಗಳು. ಪೂಜೆಯ ನಂತರ ರಾತ್ರಿ ಮಲಗಿದಾಗ ಮನಸ್ಸಿನಲ್ಲಿ ಅಶುಭ ಕನಸುಗಳು ಅಥವಾ ಒಂದು ರೀತಿಯ ಅಡಚಣೆ ಇದ್ದರೆ ಅದು ಸಹ ಅಪೂರ್ಣ ಪೂಜೆಯ ಸಂಕೇತವೂ ಆಗಿರಬಹುದು. ಮಾಹಿತಿ ಯೂಸ್ಫುಲ್ ಅನಿಸಿದರೆ ಓಂ ಲಕ್ಷ್ಮೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.